ನೋಡಪ್ಪ, ನಾನು ಹೇಳ್ತಾ ಇದ್ದೀನಲ್ಲ, ಆ ಎಳೆ ಮಗು ಕಾಲು ಸುಟ್ಟು ಹೇಗ್ ಬೆಂದೋಗಿದ್ಯೋ ನಿನ್ ಹೆಂಡತಿ ಪಾದ ಕೂಡ ಸುಟ್ಟು ಬೆಂದು ಹೋಗದೆ ಹೋದ್ರೆ ನನ್ನ ಹೆಸರು ನಾಗಮ್ಮನೇ ಅಲ್ಲ, ನಂದು ನಾಗಜಾತಿನೇ ಅಲ್ಲ. ಇದೇ ನನ್ನ ಶಾಪ. ಏನು ಶಾಕ್ ಆದ್ರ? ಮಹಾತ್ಮರು ಗುರುಗಳಾಗಿದ್ರೆ ಕಮಂಡಲದಿಂದ ನೀರ್ ತಗೊಂಡು ಚಿಮುಕ್ಸಿ ಶಾಪ ಹಾಕ್ತಾ ಇದ್ರು. ದೊಡ್ಡ ಬಟ್ಟಮ್ಮನ ಹತ್ರ ನೀರೆಲ್ಲಿಂದ ಬರ್ಬೇಕು? ನಿಮಗ್ ಬುದ್ಧಿ ಇದ್ದಿದ್ರೆ ಈ ತರ ಪ್ರಶ್ನೆ ಕೇಳ್ತಿರ್ಲಿಲ್ಲ. ವಲ್ಲಭ, ಆ ಅಮ್ಮನ್ ಕಷ್ಟ ವೇಸ್ಟ್ ಆಯ್ತು ಅನ್ನೋ ಬೇಜಾರ್ಗಿಂತ ಚಿಕ್ಕ ಮಗುಗೋಸ್ಕರ ತಂದಿದಂತ ಹಾಲು ಉಪಯೋಗಕ್ಕೆ ಬರ್ಲಿಲ್ಲ ಅನ್ನೋ ಕೋಪದಲ್ಲಿ ದೊಡ್ಡಬೊಟ್ಟಮ್ಮ ಹಾಗೆ ಹೇಳಿದ್ದು. ಅಕ್ಕ, ಒಂದ್ ನಿಮಿಷ ಮಗುನ ಎತ್ಕೋ. ಅಬ್ಬಾ, ಅಯ್ಯೋ ಅಯ್ಯೋ, ಕಾಲು ಉರಿತಿದೆ, ನಂಗೆ ತುಂಬಾ ಉರಿತಿದೆ. ಅಮ್ಮ, ಸುಮ್ನ, ನನ್ಗಾಗ್ತಿಲ್ಲ. ಸುಮ್ನ ಸುಮ್ನ ಸುಮ್ನೆ ಸುಮ್ನಮ್ಮ. ಇನ್ನೂ ಅನುಭವಿಸ್ತೀಯ ಬಿಡು. ನೀನ್ ಮಾಡೋ ಕೆಲ್ಸಕ್ಕೆ ಹೀಗೆ ಆಗ್ಬೇಕು. ದೊಡ್ಡ ಬೊಟ್ಟಮ್ಮನ ಶಾಪ ತಕ್ಷಣನೇ ತಟ್ಟಿದೆ ನೋಡಿದ್ರ. ಶಾಪ ತಟ್ಟೋದಿಕ್ಕೆ ಅವಳೇನಾದ್ರೂ ದೇವ್ರ ಚಿಕ್ಕಪ್ಪ? ಆ ಮುದುಕಿ ಹಾವಿನ ರೂಪದಲ್ಲಿದ್ದಿದ್ರೆ ಕಚ್ತಿದ್ಲೇನೋ, ಆದ್ರೆ ಮನುಷ್ಯ ರೂಪದಲ್ಲಿದ್ರೆ ಏನೂ ಮಾಡಕ್ಕಾಗಲ್ಲ. ನನ್ ಕಾಲ್ಗೆ ಇರುವೆ ಕಚ್ದಂಗೂ ಆಗಿಲ್ಲ. ನೋಡಿ ನೋಡಿ, ನನ್ ಕಾಲ್ಗಳು ಅದ್ ಎಷ್ಟು ಅಂದವಾಗಿ ಕಾಣಿಸ್ತಿದೆ ಅಂತ. ಇವಾಗ ಹಾಸ್ಯ ಮಾಡ್ಕೊಂಡು ನಗದಲ್ಲ ಸುಮನ. ಶಾಪದ ಪ್ರಭಾವ ಯಾವಾಗಾದ್ರೂ ಶುರು ಆಗ್ಬೋದು. ಅದನ್ನೇ ನೋಡೋಣ ಸುಮನ. ಹತ್ರ ಇದ್ ನೋಡ್ಕೊಳ್ಳಿ. ಶಾಪ ಮಾತ್ರ ಅಲ್ಲ, ಅವಳು ಮಾಡಿರೋ ಪಾಪನ್ ಕೂಡ. ಏನಾದ್ರೂ ನಡೆದ್ರೆ ಸುಮನಗೆ ನೀವು ಸೇವೆ ಮಾಡ್ತೀರಾ ಮಾಮ್? ಆದಾಗ ನೋಡಿದ್ರೆ ಆಯ್ತು. ನಡೀರಿ, ಬಾರೋ. ನಡೀರಿ ಮಾಮ್. ಅಕ್ಕ, ನನ್ ಮಗುನ್ ಕೊಡು. ಯಾಕೆ ಹೀಗಿದ್ದೀರಾ? ನಿನ್ನಿಂದಾನೆ. ನಾನೇನ್ ಮಾಡ್ದೆ? ದೊಡ್ಡ ಬೊಟ್ಟಮ್ಮನ ಮಗಕ್ಕೆ ಹಾಲು ಎರ್ಚಿದ್ಯಲ್ಲ. ಅದಕ್ ನೀವ್ಯಾಕ್ ಮುಖ ಸಿಂಡ್ರಿಸ್ಕೊಂಡಿದ್ದೀರಾ? ಅವಳ ಬಗ್ಗೆ ಯಾಕಷ್ಟು ಯೋಚಿಸ್ತಿದ್ದೀರಾ? ಏಯ್, ಮಾತಲ್ಲಿ ಕೊಲ್ಬೇಡ್ವೆ. ಉಲಿಚಿ ಪುಟ್ಟಿಯಲ್ಲಿ ಬಾಲ್ಕನಿಯಲ್ಲಿ ತೊಟ್ಲಲ್ಲಿ ಮಲಗಿಸ್ ಬಂದಿದ್ದೀನಿ. ವಿಷಯ ಏನು ಅಂತ ಹೇಳಿ. ದೊಡ್ಡ ಬೊಟ್ಟಮ್ಮ ದೇವಸ್ಥಾನದಿಂದ ತಂದಿದ್ದ ಹಾಲನ್ನ ಮಗು ಕುಡ್ಸಿದ್ದಿದ್ರೆ ಅವಳು ಹುಷಾರಾಗ್ತಿದ್ಲು ಅಂತ ಈಗ್ಲೂ ನನಗೆ ಅನ್ಸ್ತಾ ಇದೆ ಸೋಮನ. ನಾನಿನ್ ಯಾರನ್ನು ನಂಬಲ್ಲ ಅಂತ ಅವತ್ತೇ ಹೇಳಿದೀನಿ. ನೀವ್ ಯಾರು ಸಿಗ್ತಾರ ಅವ್ರನ್ನ ನಂಬ್ಕೊಂಡು ನನಗ್ ಫೋರ್ಸ್ ಮಾಡ್ಬೇಡ್ರಿ. ಈ ಸಲ ಅವಳ ಮಾತಲ್ಲಿ ನಿಜ ಇತ್ತು, ಅವಳ ಕಣ್ಣಲ್ಲಿ ನಂಬಿಕೆನೂ ಇತ್ತು. ನೀವ್ ಕನ್ನಡಕ ಹಾಕೊಂಡಿದ್ದೀರಲ್ಲ, ಅದಕ್ಕನ್ಸತ್ತೆ. ನನಗೂ ಆ ಥರದೊಂದು ಕೊಡ್ಸಿ, ನಾನು ಹಾಕೊಂಡ್ ನೋಡ್ತೀನಿ. ವ್ಯಂಗ್ಯ ಮಾಡಬೇಡ. ಒಂದ್ಸಲಿ ತಪ್ಪು ಮಾಡಿದ್ದಕ್ಕೆ ಇನ್ನೊಂದ್ಸರಿ ತಪ್ಪು ಮಾಡ್ತಾರೆ ಅಂತ ಯಾಕೆ ಅನ್ಕೋತ್ಯಾ? ಉಲುಚಿ ಪುಟ್ಟಿ ಪಾದ ಹಾಗೆ ಇದ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ. ನೋಡ್ರಿ, ಆ ಮುದಿ ಹಾವು ಅರ್ಶನ ತಂದು ಒಂದ್ಸಲ ನಾಟಕ ಮಾಡ್ದಾಗ್ಲೇ ನನ್ ಕೋಪ ಎಂತದ್ದು ಅಂತ ನೀವೆಲ್ರೂ ನೋಡಿದ್ರಿ.
ಈ ಸಲ ಹಾಲ್ ತಂದಿದೀನಿ ನಾನು ನಂಬು ಅಂತ ಇಲ್ದಿರೋ ನಾಟಕಗಳು ಮಾಡಿದ್ರೆ ಓ ಹೌದಾ ಬೊಟ್ಟಮ್ಮ ಅಂತ ನಾನು ಅವಳನ್ನ ನಂಬ್ತೀನಿ ಅನ್ಕೊಂಡ್ರಾ? ಸ್ವಲ್ಪ ಬುದ್ಧಿ ಇಟ್ಕೊಂಡು ಯೋಚಿಸಿದ್ರೆ ಅರ್ಥ ಆಗುತ್ತೆ ಕಣೆ. ಹತ್ತತ್ರ 300 ಕೋಟಿ ಆಸ್ತಿ ಇದೆ ಅಂತ ಬಡಾಯಿ ಕೊಚ್ಕೋತಿರೋ ನಮ್ಮ ಮಾಮು ನನ್ನಿಂದನೇ ಹೀಗಾಯ್ತು ಅನ್ನೋ ಪಶ್ಚಾತ್ತಾಪದಲ್ಲಿ ಬೇಡ ದಯೆಯಿಂದಾದ್ರೂ ಇಲ್ಲಿ ನೋಡು ಜಾಸ್ತಿ ಕೊಡೋಕ್ಕಾಗಿಲ್ಲ ಅಂದ್ರು 3 ಕೋಟಿನಾದ್ರೂ ಕೊಟ್ಟು ಸರ್ಜರಿ ಆದ್ರೂ ಮಾಡಿಸಿ ಅಂತ ಅಂದ್ರ. ಆ ದುಡ್ಡು ಕೊಟ್ಟಿದ್ರೆ ನನ್ ಮುಖಕ್ಕೆ ಸರ್ಜರಿ ಮಾಡಿಸ್ಕೋತಿದ್ನಲ್ಲ. ಮೂಗ್ ಸಾಫ್ಟ್ ಆದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀನಿ. ಯಾಕ್ರಿ ಹೊಡೆದ್ರಿ? ಇದಕ್ಕೆ ಕಣೆ ನಿನಗೆ ಆಸ್ತಿ ಸಿಗದೆ ಇರೋದು. ದುಡ್ಡಿದ್ರೆ ಉಲುಚಿ ಪುಟ್ಟಿ ಪಾದಕ್ಕೆ ಸರ್ಜರಿ ಮಾಡಿಸೋದ್ ಬಿಟ್ಟು ನೀನ್ ಕಿತ್ತೋಗಿರೋ ಮುಖಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೋತೀಯ. ದುಡ್ಡಿದ್ರೆ ಉದ್ದ ಮೂಗಿರೋ ನನಗೆ ಏಂಜಲ್ ಅಂತ ಕರೀತಾರೆ. ಏಂಜಲ ನಿನ್ ಹೋಗ್ಲಿ ಬಿಡು. ನಾನು ಯಾವತ್ತೂ ಆ ಥರ ಮಾತಾಡಲ್ಲ ಅಂತ ದೇವ್ರಿಗೆ ಹೇಳಿದ್ದೀನಿ. ನನ್ನೊಬ್ಳಿಗೆ ಕರುಣೆ ದಯ ಇಲ್ಲ ಅನ್ನೋ ಹಾಗೆ ಮಾತಾಡ್ಬೇಡಿ. ಬೇಕಾದಷ್ಟು ದುಡ್ಡು ನಮ್ಮ ಅಕ್ಕ ಬಾವನ್ ಹತ್ರನೂ ಇದೆ ಅಲ್ವೇನ್ರಿ? ಒಳ್ಳೆ ಹಾಸ್ಪಿಟ್ಲಲ್ಲಿ ಮಗುಗ್ ಟ್ರೀಟ್ಮೆಂಟ್ ಕೊಡ್ಸಿ ಅಂತ ಅವ್ರೇ ಕೊಡ್ತಿಲ್ಲ ದುಡ್ಡು? ನೀನ್ ಅವಕಾಶ ಕೊಟ್ರೆ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಬೇಕಾಗಿಲ್ಲ. ನನ್ ಮಗಳು ಬೆಳೆದು ದೊಡ್ಡೋಳಾಗಿ ಅತ್ತೆ ಮನೇಲಿ ಸುಟ್ಟೋಗಿರೋ ಕಾಲಿಂದನೇ ಹೆಜ್ಜೆ ಇಡ್ತಾಳೇನೋ ಅಂತ ಬೇಡ್ದಿರೋ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ನಾನು ಭಯ ಪಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಳಲ್ಲ. ಯಾವಾಗ ಏನ್ ಮಾಡ್ಬೇಕು ಏನ್ ಮಾಡಿಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಸರಿ, ನೀನ್ ಏನಾದ್ರೂ ಮಾಡ್ಕೊ, ಮಗು ಜೀವನಕ್ಕೆ ಮಾತ್ರ ತೊಂದರೆ ಕೊಡ್ಬೇಡ. ಕೈಲಾಗ್ದವ್ರೆಲ್ಲ ಸಲಹೆ ಕೊಡಂಗಾಯ್ತು. ವಲ್ಲಭ, ಏಯ್ ಏನಾಯ್ತು? ಸರಿಯಾಗಿ ಕೂತ್ಕೋ. ಮಾಮ್, ತಲೆ ತಿರುಗ್ತಾ ಇದೆಯಾ ಹೇಗೆ? ಕಾಲ್ ಮೇಲಕ್ಕೆ ಹೋಗಿದೆ? ಮೊನ್ನೆ ಆಕೆ ಗಂಡ ನಾಗರಾಜಂಗೆ ಬೆಂಕಿ ಹಚ್ಚು ಅಂತ ನೀವು ಮತ್ತೆ ನಾನು ಸಿಗ್ನಲ್ ಕೊಟ್ಟಿದ್ವಿ, ನೆನ್ಪಿದ್ಯಾ? ಇವತ್ತು ಮುಖಕ್ಕೆ ಹಾಲು ಎರ್ಚಿದ್ರು ಸುಮ್ಮನ ಸರಿಯಾಗೇ ಮಾಡಿದ್ಲು ಅಂತ ದೊಡ್ಡಬಟ್ಟಮ್ಮನ ಮನ್ಸಿಗೆ ನೋವಾಗೋ ಥರ ಮಾತಾಡಿದ್ವಿ. ನನಗೂ ಕೂಡ ಶಾಪ ಹಾಕ್ತಾರೇನೋ ಅಂತ ಟೆನ್ಷನ್ ಆಗ್ತಿದೆ ಮಾಮ್. ಭಯ ಪಡ್ಬೇಡ ವಲ್ಲಭ, ನಿನ್ ಜೊತೆ ನಾನಿದ್ದೀನಿ. ನನ್ನನ್ನ ಯಾವ ಹಾವು ಕಚ್ಚಲ್ಲ. ನಿನ್ ತಂಟೆಗೂ ಬರಕ್ ನಾನ್ ಬಿಡಲ್ಲ. ಅಮ್ಮ, ನೀವಷ್ಟು ಭರವಸೆ ಕೊಟ್ರೆ ನನ್ಗಷ್ಟೇ ಸಾಕು ಮಾಮ್. ನಾವ್ ಯೋಚನೆ ಮಾಡ್ಬೇಕಾಗಿರೋದು ನಾಳೆ ಮನೆಗ್ ಬರ್ತಿರೋ ವಿಶಾಲಾಕ್ಷಿ ಬಗ್ಗೆ ಕಣೋ. ಮಾಯಾವಿ ಹುಡುಗಿ ಬರ್ತಾಳೆ ಅಂತೀರಾ? ಮಾಮೂಲಾಗಲ್ಲ, ಶಕ್ತಿನ ಇನ್ನೂ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದಾಳೆ ಅಂತ ಗಂಟೆ ಅಮ್ಮ ಹೇಳಿದಾಳೆ. ಅಷ್ಟೊಂದು ಶಕ್ತಿ ಆ ಹುಡುಗಿಗೆ ಹೇಗೆ ಬರುತ್ತೆ ಮಾಮ್? ಓ, ಚೆನ್ನಾಗಿ ತಿಂತಾಳ? ಅವಳು ಅನಾಥೆ ಅಂತೆ. ಅನ್ನಪೂರ್ಣೆ ಥರ ಎಲ್ರ ಹಸುವನ್ನ ನೀಗಿಸ್ತಾಳೆ ಅಂತ ಅಖಂಡ ಸ್ವಾಮಿಗಳು ಹೇಳ್ತಿರ್ತಾರೆ. ಈ ಸ್ವಾಮಿಗಳು ರಿವರ್ಸ್ ಆಗಿ ಹೇಳ್ತಾರಲ್ಲ, ಯಾಕೆ ಮಾಮ್? ಅವ್ರು ಹೇಳಿದ್ದು ಯಾವತ್ತೂ ಸುಳ್ಳಾಗಲ್ಲ. ಅಮ್ಮನವರ ಆಷಾಢ ಮಾಸ ಪೂಜೆಯಲ್ಲಿ ಪಾಲ್ಗೊಂಡು ವಿಶಾಲಾಕ್ಷಿ ಇಲ್ಲಿಗೆ ಬರ್ತಿದ್ದಾಳಂತೆ. ನಾವು ತುಂಬ ಹುಷಾರಾಗಿರ್ಬೇಕು. ನಾವು ಅಂತ ನನ್ನ ಸೇರಿಸ್ಕೋಬೇಡಿ ಮಾಮ್. ನೀವು ಕೇರ್ಫುಲ್ ಆಗಿರ್ಬೇಕು. ಯಾಕೆ ಅಂದ್ರೆ ತಾಂತ್ರಿಕ ವಿದ್ಯೆನ ಕಲ್ತ್ಕೊಂಡು ದುರ್ಮಾರ್ಗದ ದಾರಿಲಿ ನೀವು ದುಷ್ಟ ಬುದ್ಧಿ ಇಟ್ಕೊಂಡು ಹೋಗ್ತಾ ಇದ್ದೀರಾ. ನನಗ್ ಪಾಠ ಹೇಳೋ ನೀನು ನನ್ನ ನೆರಳಲ್ಲಿ ಇರೋ ಕಾರಣಕ್ಕೆ ಪಾಪ ಮತ್ತೆ ಪುಣ್ಯದಲ್ಲಿ ಸಮಪಾಲು ಹಂಚ್ಕೋಬೇಕಾಗತ್ತೆ ವಲ್ಲಭ. ಹಾಗಾಗಲ್ಲ ಮಾಮ್. ಹಾಗಾದ್ರೆ ನಾನ್ ಸಂಪಾದನೆ ಮಾಡಿರೋ ಆಸ್ತಿನ ನಿನಗ್ಯಾಕೆ ನಾನು ಹಂಚ್ಬೇಕು? ಹಾಗೆ ಹೇಳ್ಬೇಡಿ ಮಾಮ್. ನೀವು ಹೇಳ್ದಾಗೇನೆ ಎಲ್ಲದ್ರಲ್ಲೂ ನನಗೆ ಪಾಲಿದೆ ಬಿಡಿ. ಸತ್ರು ಬದುಕಿದ್ರು ನಿಮ್ಮ ಹಿಂದೆನೇ ಇರ್ತೀನಿ. ಜೈ ಮಾಮ್. ವಲ್ಲಭ, ವಿಶಾಲಾಕ್ಷಿ ಶಾಪ ಹಾಕಿದ್ರು, ದೊಡ್ಡಬಟ್ಟಮ್ಮ ಸಿಟ್ಟಲ್ಲಿ ಒಂದು ಮಾತು ಹೇಳಿದ್ರು ಆ ರೀತಿಯಲ್ಲೇ ನರಕಯಾತನೆ ಅನುಭವಿಸ್ಬೇಕಾಗತ್ತೆ ಅಂತ ನಡೀತಾ ಇರೋ ಘಟನೆಗಳನ್ನ ನೋಡ್ತಾ ಇದ್ರೆ ಅರ್ಥ ಆಗ್ತಿದೆ. ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಹಾಗಿದ್ರೆ
ನಮ್ಮ ಕೆಲ್ಸಗಳು ಹೇಗೋ ಆಗತ್ತೆ. ರೊಚ್ಚಿಗೇಳಿಸ್ಬೇಕು. ನಾವು ಸಿಕ್ಕಾಕೊಳ್ದೆ ನಮ್ಮ ಶತ್ರುಗಳಾದ ನಯನಿ ವಿಶಾಲ್ ಮೇಲೆ ವಿಷ ಕಾರೋ ಹಾಗೆ ಮಾಡಿ ಅವರು ಶಾಪಗ್ರಸ್ತರಾಗೋ ಹಾಗೆ ಮಾಡಿಬಿಟ್ರೆ ಒಂದು ಕಲ್ಲಿಗೆ 2 ಪಕ್ಷಿಗಳು ಬಿದ್ದ ಹಾಗಾಗುತ್ತೆ. ಹಾ ಅಯ್ಯೋ ಎಂತ ಬುದ್ಧಿ ಮಾಮ್ ನಿಮ್ದು. ನೀವಿರ್ಬೇಕಾದ ಜಾಗ ಇದಂತೂ ಅಲ್ಲ. ಇದು ಜಸ್ಟ್ ಸ್ಯಾಂಪಲ್ ಮಾತ್ರ ಕಣೋ. ನನ್ನ ಪ್ಲಾನ್ ಏನು ಅನ್ನೋದನ್ನ ಇಷ್ಟರಲ್ಲೇ ನಿನಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ. ಲೈಟೋಸ ಕಾಫಿ ತಗೊಳೆ. ಅಯ್ಯಯ್ಯೋ ನೀವ್ ಯಾಕ್ರಿ ತಗೊಂಡ್ ಬರಕ್ ಹೋದ್ರಿ? ನೀನ್ ಜಾಸ್ತಿ ಕಷ್ಟ ಪಡಬಾರ್ದು ಅಂತ. ನನಗೆ ಎಕ್ಸಸೈಸ್ ಯೋಗ ಮಾಡು ಅಂತ ಹೇಳಿದ್ದಾರೆ ಡಾಕ್ಟ್ರು. ನೀವು ಸಣ್ಣ ಆಗೋದ್ರ ಬಗ್ಗೆ ಅಲ್ಲ ಆಂಟಿ, ನೀವು ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೆ ಕೇರ್ ತಗೋತಿದಾರೆ ಚಿಕ್ಕಪ್ಪ. ತಗೋ ಕುಡಿ. ಆಗಾಗ ಈ ತರ ಗಂಡ ಸೇವೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಹೇಳ್ಬೇಡಪ್ಪ ನೀನು. ನಿಮ್ಮ ಅದಕ್ಕೆ ಎಲ್ಲ ಕೆಲಸ ನನ್ನ ಕೈಲೇ ಮಾಡಿಸ್ತಾಳ. ಆಮೇಲೆ ಏನ್ರಿ ನಿಮ್ ಬಟ್ಟೆ ಬಿಟ್ರೆ ನಿಮ್ ಮೈ ಮೇಲೆ ಬೇರೆ ಏನಾದ್ರೂ ಹಾಕೊಂಡಿದೀರಾ? ಏನ್ ಹಾಕೋಬೇಕು ಅಂತ ಕನ್ಫ್ಯೂಷನ್ ಅಲ್ಲಿದ್ದಾನೆ ಅನ್ಸುತ್ತೆ ಬ್ರೋ. ಇವಳು ತಲೆ ಹರಟೆ. ಏನ್ ಮಾತಾಡ್ತಾಳೆ ಅಂತ ಅವಳಿಗೆ ಗೊತ್ತಿಲ್ಲ. ಆದ್ರೆ ಅರ್ಥ ಇರುತ್ತೆ ಅತ್ತೆ. ಎಲ್ಲಾ ಜವಾಬ್ದಾರಿನ ಭುಜದ ಮೇಲೆ ಹೊರಬೇಕು ಅಂತಾನೂ ಹೇಳ್ತಾರೆ. ಡಮ್ಮೋ ಡಮ್ಮ. ಶಿವಾಯ. ವಿಶಾಲಾಕ್ಷಿ, ಡಮ್ಮಕ್ಕ. ನೀವಿದ್ದಾಗಷ್ಟೇ ಅಲ್ಲ, ನೀವ್ ಇಲ್ದೇ ಇದ್ದಾಗ ಕೂಡ ಆ 4 ದಿನದಲ್ಲಿ ಚಿತ್ರ ವಿಚಿತ್ರ ಎಲ್ಲ ನಡೆದಿದೆ ಗೊತ್ತಾ ವಿಶಾಲಾಕ್ಷಿ? ಗೊತ್ತಿದೆಡಮ್ಮ. ಗೊತ್ತಾ? ಅಮ್ಮನ್ ಗೊತ್ತಿಲ್ದಿರೋದೇನು? ಅಮ್ಮನ್ಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಇಂಥ ಮಾತುಗಳನ್ನಾಡಿ ಟೈಮ್ ಪಾಸ್ ಮಾಡ್ಕೊಳ್ಳಿ. ಹೋಗಿರೋ ಊರ ಜಾತ್ರೆ ಮುಗ್ದ ತಕ್ಷಣ ಇಲ್ಲಿಗೆ ಬರ್ತಾರೆ ಊಟ ಮಾಡಕ್ಕೆ. ಬಾಯ್ ಮುಚ್ಚು. ಏನ್ ಮಾತಾಡ್ತಿದ್ಯಾ? ಸತ್ಯ ಯಾವತ್ತೂ ಕಹಿನೇ ಅಕ್ಕ. ಏನು ನೋಡ್ದೆ ತಿಳ್ಕೊಳ್ದೆ ಎಲ್ಲ ಗೊತ್ತು ಅಂದ ತಕ್ಷಣ ಹೌದಾ ಅಂತ ಆಶ್ಚರ್ಯವಾಗಿ ನೀವು ಬಾಯಿ ಬಿಟ್ಕೊಂಡು ನಿಂತ್ರೆ ಬಾಯಿಗೆ ಹಾಕ್ತಾರೆ ತಂದಿರೋ ಪ್ರಸಾದನ. ಈಗ ಸುಮ್ನಿರ್ತ್ಯಾ? ಚಿಕ್ಕ ಹುಡುಗಿಗೆಲ್ಲ ಗೊತ್ತು ಅಂತ ಅಂದ್ರೆ ನಿನಗೇನೆ ಪ್ರಾಬ್ಲಮ್? ಎಲೆ ಮಾತ್ಗೇನಾದ್ರೂ ಹೇಳಕ್ ಹೇಳ. ನೆನ್ನೆ ಏನ್ ನಡೀತು ಅಂತ. ನೀವೇ ಓದಿಲ್ಲ, ದೊಡ್ಡದಾಗಿ ವಿಶಾಲಾಕ್ಷಿಗ್ ಪರೀಕ್ಷೆ ಕೊಡಕ್ ಬಂದ್ರೆ ಹೇಗೆ? ಇಲ್ಲ ಇಲ್ಲ, ಇಂಥ ವಿಶೇಷ ಪ್ರಶ್ನೆ ಕೇಳಿದ್ಮೇಲೆ ಚಿಕ್ಕ ಮಕ್ಕಳು ಕೊಡೋ ಉತ್ತರನ ಕೇಳೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಸಿನಿ. ವಿಶಾಲಾಕ್ಷಿ, ಅವ್ರು ಹಾಗೆ ಮಾತಾಡ್ತಾರೆ. ನೀನು ಒಳಗೆ ಹೋಗಮ್ಮ. ನನಗ್ ಗೊತ್ತಿರೋದ್ನ ಹೇಳ್ಬಿಟ್ಟೆ ಹೋಗ್ತೀನಪ್ಪ. ಶಿವಾಷ್ಟಕ, ಗಾಯತ್ರಿ ಮಂತ್ರ, ಅಷ್ಟೋತ್ತರ ನಾಮಾವಳಿ ಇದೆಲ್ಲ ಗೊತ್ತು ಅನ್ಬೇಡ. ಅಮ್ಮ ಮೊದ್ಲು ತಂಗಿಯವಂಗ್ ಹೇಳಕ್ ಬಿಡಮ್ಮ. ಡಮ್ಮೋ ಡಮ್ಮ. ಅಮ್ಮ, ನಿನ್ನೆ ದಿನ ಶನಿವಾರ, ತಿಥಿ ಸಪ್ತಮಿ, ರೇವತಿ ನಕ್ಷತ್ರ, ಯೋಗ ಧೃತಿ. ಹಸಗೂಸು ಉಲ್ಲುಚ್ಚಿ ಪಾದಕ್ಕಾಗಿರೋ ಗಾಯ ವಾಸಿ ಮಾಡಕ್ ಬಂದಿರೋ ನಾಗವೇಣಿನ ಅವಮಾನ ಮಾಡಿರ್ಬೇಕಲ್ವಾ? ಡಮ್ಮೋ ಡಮ್ಮ. ಮೊನ್ನೆ ಅಂದ್ರೆ ಶುಕ್ರವಾರ, ತಿಥಿ ಷಷ್ಠಿ, ಉತ್ತರ ಭಾದ್ರ ನಕ್ಷತ್ರ, ಯೋಗ ಸುಕರ್ಮ. ಡಮ್ಮಕ್ಕ, ಉದಯ ಕಾಲ 9 ಗಂಟೆವರೆಗೂ ಅತಿ ಪುಣ್ಯ ಯೋಗ ಇತ್ತು, ಹೇಳಲೇ ಇಲ್ಲ. ಮರ್ತ್ಬಿಟ್ಟೆ ತಾಯಿ.
ದುಷ್ಟ ಬುದ್ಧಿ ಇರೋರು ವ್ಯಾಪಾರದ ಹೆಸರಲ್ಲಿ ಈ ಮನೆ ಕಾಲಿಟ್ಟು ಅವಸ್ಥೆ ಪಟ್ಟು ವಾಪಸ್ ಹೋಗಿರ್ಬೇಕಲ್ಲ. ಕೇಳಿದ್ಯಾ ಅತ್ಗೆ? ಹಾಗಾದ್ರೆ ಬಂದಿದ್ದ ಆ ಬೆಂಗಾಲಿ ಸೋನಾಲಿ ಬಿಂದ್ರೆ ಜೊತೆ ಬಿಸ್ನೆಸ್ ಡೀಲ್ ಒಳ್ಳೇದಲ್ಲ ಅಂತ ಅರ್ಥ. ಎದೆ ಮೇಲೆ ಕೈ ಇಟ್ಕೊಂಡು ಕೋಲ್ ಮುರಿದೋಯ್ತು ಅಂತ ಗಾಬರಿಯಾಗಿ ಓಡೋಗ್ಬಿಟ್ಲು. ಅಬ್ಬಬ್ಬಾ, ಹೆಸರು ಹೇಳಲಿಲ್ಲ ಆದ್ರೆ ನಡೆದಿದ್ದೆಲ್ಲ ಎಷ್ಟು ಕರೆಕ್ಟಾಗಿ ಹೇಳಿದ್ಲು ವಿಶಾಲಾಕ್ಷಿ. ನಿನ್ನೆ ಮೊನ್ನೆ ನಡೆದಿದ್ದನ್ನ ಹೇಳಿದ್ಲು ಸರಿ. ಆಚೆ ಮೊನ್ನೆ ಏನಾಯ್ತು ಅಂತ ಹೇಳ್ತಾಳ ಮಾಯಾವಿ ಹುಡುಗಿ. ಡಮ್ಮೋ ಡಮ್ಮ. ಗುರುವಾರ ಪಂಚಮಿ ತಿಥಿ. ನಮ್ಮಕ್ಕ ನೈನಮ್ಮನ್ ಸ್ವಂತ ಮಗುಗೆ ಅಪಾಯ ಇದ್ರೆ ಗಾಯತ್ರಿ ದೇವಿಯನ್ನು ಸಾಹಸ ಮಾಡಿ ದುಷ್ಟ ಸಂಹಾರಣೆ ಮಾಡಿ ನಿಮ್ಮಿಬ್ರು ಕಾಪಾಡಿರ್ಬೇಕಲ್ವಾ? ಎಕ್ಸಲೆಂಟ್. ನೈನಿ ಅತ್ತಿಗೆಗೆ ಮುಂದೆ ಬರೋ ಅಪಾಯದ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೋ ನಡೆದಿರೋದ್ರ ಬಗ್ಗೆ ಅಷ್ಟೇ ಸ್ಪಷ್ಟವಾಗಿ ಹೇಳ್ದಿಯಲ್ಲಮ್ಮ ನೀನು. ವಿಶಾಲಾಕ್ಷಿ, ಹ್ಯಾಟ್ಸ್ ಆಫ್ ಪುಟ್ಟಿ. ಹೇಳಿ ತಪ್ಪು ಕಣ. ಎಲ್ಲಿ? ಇಲ್ಲೇ ಇವಾಗ್ಲೇ ಗಂಡಾಂತರ ಬಂದಿದ್ದು ನೈನಿ ಹೆತ್ ಮಗುಗಲ್ಲ, ದತ್ತು ತಗೊಂಡು ಬೆಳೆಸ್ತಾ ಇರೋ ಅಂತ ಗಾಯತ್ರಿ ಪಾಪುಗೆ. ಕರೆಕ್ಟಾಗಿ ಹೇಳಿದಳಲ್ಲ, ಇದ್ರಲ್ಲಿ ತಪ್ಪನ್ನೋದೇನಿದೆ? ಅದಕ್ಕೆ ನಿಮ್ಗೆ ಅರ್ಥ ಆಗ್ಲಿಲ್ಲ. ಹೆತ್ತು ಮಗಳು ಗಾನವಿಗೆ ಅಪಾಯ ಬರಲಿಲ್ಲ, ಬಂದಿದ್ದು ಜೋಗೈ ಶಾಸ್ತ್ರಿಗಳ ಮೊಮ್ಮಗಳು ಗಾಯತ್ರಿ ಪಾಪುಗೆ ಅಂತ. ವಿಶಾಲಾಕ್ಷಿ ಆ ವಿಷಯದಲ್ಲಿ ತಪ್ಪು ತಿಳ್ಕೊಂಡಿದ್ದಾಳೆ ಅಂತ ವಲ್ಲಭ ಹೇಳ್ತಿರೋದು. ಓ ಹಾಗ ಗಾಟ್ ಇಟ್ ವಿಶಾಲ. ತಂಗ್ಯವ, ಅದೊಂದು ಮಾತನ್ನ ಸ್ವಲ್ಪ ಸರಿ ಮಾಡಿದ್ರೆ ಸಾಕು, ಮೆಕ್ಕಿದೆಲ್ಲಾನು ಪರ್ಫೆಕ್ಟೇ. ವಿಧಿ ಬರಹನ ಬದಲಾಯಿಸಕ್ಕಾಗಲ್ಲ ಅಣ್ಣಯ್ಯ. ನಿಮ್ ಮಾತನ್ನ ವಾಪಸ್ ತಗೋಬಹುದು. ವಿಧಿ ಕರ್ಮ ಅಂತ ನೀನ್ ದೊಡ್ಡದಾಗಿ ಮಾತಾಡ್ಬೇಡ. ಸರಿ ಬಿಡು, ಹೀಗೆ ಹೇಳೋದು ಕೂಡ ಒಳ್ಳೇದೇ ಅಲ್ವಾ? ಹೊಗಳ್ತಾ ಇದ್ರೂ ಪರವಾಗಿಲ್ಲ, ನೋವಾಗೋ ಹಾಗೆ ಯಾಕೆ ಮಾತಾಡ್ತೀಯ? ಮಾತಾಡ್ತಿಲ್ಲ ಅದಕ್ಕೆ, ಬೋಗುಳ್ತಾ ಇದ್ದಾಳೆ. ಇಟ್ಸ್ ಆಲ್ ರೈಟ್. ಜಾತಕ ನೋಡಕ್ ಬರುತ್ತೋ ಇಲ್ಲ ಅಂದ್ರೆ ಗೆಸ್ ಮಾಡಿ ಹೇಳಿದ್ಲೋ ಏನೋ. ಇಲ್ಲಿವರೆಗೂ ಎಲ್ಲ ವಿಷಯಗಳನ್ನ ತುಂಬಾ ಚೆನ್ನಾಗಿ ಹೇಳಿದಾಳೆ. ಆದ್ರೆ ನಂದೊಂದು ಚಿಕ್ಕ ಪ್ರಶ್ನೆ. ನನ್ನ ನಾದ್ನಿಯಾದ ದುರಂದರ ಜೀವನದಲ್ಲಿ ಏನ್ ನಡೆದಿದೆ ಅಂತ ಹೇಳ್ಬೋದಾ? ಯಾವುದ್ರ ಬಗ್ಗೆ ಅಂತಂದ್ರೆ? ಸುಮ್ನಿರು, ಅವಳಿಗೆ ಹೇಳಕ್ ಬಿಡು. ಎಸ್, ಅತ್ತೆ ಮ್ಯಾಟ್ರನ್ನೇನಾದ್ರು ಸರಿಯಾಗಿ ಹೇಳಿದ್ಲು ಅಂತ ಅನ್ಕೋ, ಈ ಹುಡುಗಿ ಕಾಲ್ಗೆ ನಮಸ್ಕಾರ ಮಾಡ್ತೀನಿ. ಅಮ್ಮನ್ ಕಾಲಿಗೆ ಬೀಳ್ಬೇಕಾಗಿರೋದು ನೀನಲ್ಲ ವಲ್ಲಭ, ನಿನ್ನಾದ್ನಿ ಸುಮನ. ಚಿಚಿ, ನಾನ್ಯಾಕೆ ಇವಳ ಕಾಲಿಗೆ ಬೀಳಿ? ಬೀಳ್ದೆ ತಪ್ಪಲ್ಲ.